ಒಂದು ಸಾರಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಮೊಹಮ್ಮದ್ ಯೂನಸ್ ಕಮ್ ಟು ಮೈ ರೂಮ್ ಅಂತ ಕರೆದು ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳದೆ ಹೋದರೆ ಅವನ ವಾಯ್ಸ್ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ವಿ ಹ್ಯಾವ್ ನೋಟೆಡ್ ವಿತ್ ಅ ಡೀಪ್ ಕನ್ಸರ್ನ್ ದಿ ಅರೆಸ್ಟ್ ಆ್ಯಂಡ್ ಡಿನೈಲ್ ಆಫ್ ಬೇಲ್ ಆಫ್ ಚಿನ್ಮಯಿ ಕೃಷ್ಣ ದಾಸ್. ದ ಇನ್ಸಿಡೆಂಟ್ ಫಾಲೋಸ್ ಮಲ್ಟಿಪಲ್ ಅಟ್ಯಾಕ್ಸ್ ಆನ್ ಹಿಂದೂಸ್ ಆ್ಯಂಡ್ ಹರ್ ಮೈನಾರಿಟೀಸ್ ಬೈ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟ್ಸ್ ಇನ್ ಬಾಂಗ್ಲಾದೇಶ್. ಅದಕ್ಕೆ ಬಾಂಗ್ಲಾದೇಶ ಕೂಡ ಒಂದು ರಿಪ್ಲೈ ಕೊಟ್ಟಿದೆ. ಆ ರಿಪ್ಲೈಲಿ ಡೀಪ್ ಸಾರಿ ಅದು ಇದು ಅಂತ ನಾಟಕ ಪದಗಳನ್ನ ಸೇರಿಸಿ ನಮ್ಮ ವಿಷಯಕ್ಕೆ ನೀವು ತಲೆ ಹಾಕಬೇಡಿ, ನಮ್ಮ ದೇಶ ನಾವು ನೋಡ್ಕೋತೀವಿ, ನಮ್ಮ ಇಷ್ಟ ಬಂದಂಗೆ ನಾವು ನಮ್ಮ ದೇಶ ನಡೆಸ್ಕೋತೀವಿ, ಏನು ಬೇಕೋ ನಾವು ಮಾಡ್ಕೋತೀವಿ ಅಂತ ಲೆಟರ್ ಬರೆದ್ರು. ಈ ಥರ ಸಿಚುಯೇಷನ್ US ಕಂಟ್ರೀಸ್ಗೆ ಬಂದಾಗ US ಇರಾಕ್ನ ಏನು ಮಾಡ್ತು, ಸಿರಿಯಾನ ಏನು ಮಾಡ್ತು ಅಂತ ನಾವೆಲ್ಲರೂ ನೋಡಿದ್ದೀವಿ. ಆ ಚಿನ್ಮಯಿ ಕೃಷ್ಣದಾಸ್ ಇವರು ಅಕ್ಟೋಬರ್ 30 ಬಾಂಗ್ಲಾದೇಶದಲ್ಲಿ ಒಂದು ರ್ಯಾಲಿಯನ್ನು ಆಯೋಜಿಸಿದ್ರು. ಈ ರ್ಯಾಲಿ ಬಾಂಗ್ಲಾದೇಶದಲ್ಲಿ ನಡೆದಿದೆ, ನಮಗೂ ಅದಕ್ಕೂ ಸಂಬಂಧ ಏನು ಅಂತ ಕೇಳಬೇಡಿ. ಬಾಂಗ್ಲಾದೇಶದಲ್ಲಿ ಎಲ್ಲೋ ಏನೋ ನಡೆದ್ರೆ ಅಲ್ಲಿ ನೋವಿಗೆ ಒಳಗಾಗ್ತಾ ಇರುವಂಥವ್ರು ನಮ್ಮ ಹಿಂದೂಗಳು. ಅವರಿಟ್ಟ ಡಿಮ್ಯಾಂಡು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು. ಬಾಂಗ್ಲಾದೇಶ ಸರ್ಕಾರಕ್ಕೆ ಅದರಿಂದ ಕೋಪ ಬಂತು. ಅವರ ಮೇಲೆ ಸೆಡಿಷನ್ ಕೇಸ್ ಹಾಕಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅಂದರೆ 28ನೇ ತಾರೀಕು ಅರೆಸ್ಟ್ ಮಾಡಿದ್ದಾರೆ. ಇದು ಇಲ್ಲಿಗೆ ಬಂದು ನಿಂತಿಲ್ಲ. ಭಾರತ ಸರ್ಕಾರ ನೇರವಾಗಿ ಒಂದು ಪತ್ರವನ್ನು ಬರೀತದೆ. ನಾನು ಅದನ್ನು ಓದಿ ಕೂಡ ಹೇಳ್ತೀನಿ. ವಿ ಹ್ಯಾವ್ ನೋಟೆಡ್ ವಿತ್ ಅ ಡೀಪ್ ಕನ್ಸರ್ನ್ ದಿ ಅರೆಸ್ಟ್ ಆ್ಯಂಡ್ ಡಿನೈಲ್ ಆಫ್ ಬೇಲ್ ಆಫ್ ಚಿನ್ಮಯಿ ಕೃಷ್ಣ ದಾಸ್. ದ ಇನ್ಸಿಡೆಂಟ್ ಫಾಲೋಸ್ ಮಲ್ಟಿಪಲ್ ಅಟ್ಯಾಕ್ಸ್ ಆನ್ ಹಿಂದೂಸ್ ಆ್ಯಂಡ್ ಹರ್ ಮೈನಾರಿಟೀಸ್ ಬೈ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟ್ಸ್ ಇನ್ ಬಾಂಗ್ಲಾದೇಶ್. ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಮಾಡ್ತಿರೋದು ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದಾಳಿಗಳು, ಚಿನ್ಮಯಿ ಕೃಷ್ಣದಾಸ್ ರವರನ್ನ ಅನಾವಶ್ಯಕವಾಗಿ ಡಿಟೈನ್ ಮಾಡಿ ಕೂರಿಸಿದಿರಾ. ಕನಿಷ್ಠ ಒಂದು ಬೇಲ್ ಕೂಡ ಕೊಟ್ಟಿಲ್ಲ. ಇದು ಅಲ್ಲಿಗೆ ನಿಂತಿಲ್ಲ, ಪ್ರತಿಭಟನೆ ಮಾಡಕ್ಕೆ ಬಂದಿರೋ ಸಾವಿರಾರು ಹಿಂದೂಗಳ ಮೇಲೆ ದಾಳಿ ಮಾಡಿದ್ದೀರಾ. ಈ ಬಾಂಗ್ಲಾದೇಶಿ ಎಕ್ಸ್ಟ್ರೀಮಿಸ್ಟ್ ವಿಂಗ್ ಏನಿದೆ, ಅವ್ರು ಮಾಡಿರೋ ಅಟ್ಯಾಕ್ಗಳು ಸಾವಿರಾರಿವೆ. ಆದರೆ ಅವರಿಗೆ ಯಾವುದೇ ಶಿಕ್ಷೆ ಕೂಡ ಕೊಟ್ಟಿಲ್ಲ. ಆದರೆ ಒಬ್ಬ ಸನ್ಯಾಸಿಗೆ ಬೇಲ್ ಕೊಡದೇ ಇರೋದು ನಮಗೆ ನಿಜವಾಗ್ಲೂ ನಿಮ್ಮ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ. ಇದು ಭಾರತ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅಧಿಕೃತ ಹೇಳಿಕೆ. ಅದಕ್ಕೆ ಬಾಂಗ್ಲಾದೇಶ ಕೂಡ ಒಂದು ರಿಪ್ಲೈ ಕೊಟ್ಟಿದೆ. ಆ ರಿಪ್ಲೈಲಿ ಡೀಪ್ ಸಾರಿ ಅದು ಇದು ಅಂತ ನಾಟಕ ಪದಗಳನ್ನ ಸೇರಿಸಿ ನಮ್ಮ ವಿಷಯಕ್ಕೆ ನೀವು ತಲೆ ಹಾಕಬೇಡಿ, ನಮ್ಮ ದೇಶ ನಾವು ನೋಡ್ಕೋತೀವಿ, ನಮ್ಮ ಇಷ್ಟ ಬಂದಂಗೆ ನಾವು ನಮ್ಮ ದೇಶ ನಡೆಸ್ಕೋತೀವಿ, ಏನು ಬೇಕೋ ನಾವು ಮಾಡ್ಕೋತೀವಿ ಅಂತ ಲೆಟರ್ ಬರೆದ್ರು. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಒಂದು ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಪ್ರಯತ್ನ ಪಡ್ತೀನಿ. ಚಿನ್ಮಯಿ ದಾಸ್ ಕೃಷ್ಣ ಏನು ತುಂಬ ಸಣ್ಣ ವ್ಯಕ್ತಿ ಅಲ್ಲ. ಅಕಸ್ಮಾತ್ ಸಣ್ಣ ವ್ಯಕ್ತಿ ಆದರೂ ಈ ರೀತಿ ಅವರಿಗೆ ನಡಿಬಾರ್ದು. ಫಾರ್ಮರ್ ಇಸ್ಕಾನ್ ಹೆಡ್. ಈ ಚೋಗ್ರಾಮ್ ಅನ್ನುವಂಥ ಒಂದು ಊರಿದೆಯಲ್ಲ, ಅಲ್ಲಿ ಒಂದು ಟೆಂಪಲ್ನ ನಡೆಸ್ತಾರೆ, ಅದಕ್ಕೆ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಬಾಂಗ್ಲಾದೇಶಿ ಸನಾತನ ಸಮ್ಮಿಲನ ಜಾಗರಣ ಮಂಚ್ ಅನ್ನುವಂತಹ ಒಂದು ಹಿಂದೂ ಸಂಘಟನೆಯನ್ನು ಕೂಡ ನಡೆಸ್ತಾರೆ. ಹಿಂದೂಗಳು ಮೈನಾರಿಟಿ ಆಗಿರೋದ್ರಿಂದ ಅವರ ಮೇಲೆ ನಡೆಯುವಂತಹ ಅಟ್ರಾಸಿಟಿಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇರುವಂತಹ ವ್ಯಕ್ತಿ. ಸೊ ಇಂತಹ ವ್ಯಕ್ತಿನ ಅರೆಸ್ಟ್ ಮಾಡಿ ಕನಿಷ್ಠ ಒಂದು ಪಕ್ಷ ಬೇಲ್ ಕೂಡ ಕೊಟ್ಟಿಲ್ವಲ್ಲ, ಇದು ನೋವಿನ ಸಂಗತಿ. ಕೋರ್ಟ್ಗೆ ಪ್ರೊಟೆಸ್ಟ್ ಮಾಡಕ್ಕೆ ಬಂದಿರೋ ಹಿಂದೂ ಜನಾಂಗದವ್ರ ಮೇಲೆ ಇವರು ಮಾಡ್ತಾ ಇರೋ ದಾಂಧಲೆಯನ್ನ ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ. ಇವರು ಬಾಂಗ್ಲಾದೇಶಿ ಪೊಲೀಸರೇ. ಏನ್ ಮಾಡಿದ್ರು, ರೈಟ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ಎಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಅಕ್ಟೋಬರ್ 30ನೇ ತಾರೀಕು ನಡೆದಿರೋ ಈ ರ್ಯಾಲಿ ಯಾಕೆ ನಡೀತು, ಹೇಗೆ ನಡೀತು, ಎಲ್ಲಿ ನಡೀತು, ಈ ವಿಚಾರನ ನೀವು ತಿಳ್ಕೋಬೇಕು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬಾಂಗ್ಲಾದೇಶ ಹಿಂದೂಗಳು ಮೈನಾರಿಟಿ. 165 ಮಿಲಿಯನ್ ಜನ, ಹಂಗಂದ್ರೆ 16 ಕೋಟಿ ಜನ. ಅದರಲ್ಲಿ 1,30,00,000 ಜನ ಮಾತ್ರ ಹಿಂದೂಗಳು. ಇದು 7.5% ಅಷ್ಟು ಜನಸಂಖ್ಯೆ ಹಿಂದೂಗಳಿದ್ದಾರೆ. ಆಗಸ್ಟ್ 5ನೇ ತಾರೀಕು ಏನ್ ನಡೀತು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಶೇಖ್ ಹಸೀನಾ ಬಾಂಗ್ಲಾದೇಶ ಬಿಟ್ಟು ಓಡಿ ಹೋದ್ರು. ಶೇಖ್ ಹಸೀನಾ ಮನೆ ಬಿಟ್ಟು ಆಚೆ ಹೋದ್ಮೇಲೆ ಆ ಮನೆಗೆ ನುಗ್ಗಿದಂತಹ ಬಾಂಗ್ಲಾದೇಶಿ ಪ್ರಜೆಗಳು ಮಾಡಿರುವಂತಹ ದಾಂಧಲೆ, ಅಟ್ರಾಸಿಟಿಗಳ ವಿಡಿಯೋನ ನಿಮ್ ಮುಂದೆ ಆಗ್ತಾ ಇದೆ ನೋಡಿ. ಯಾವ ಎಲೆಕ್ಷನ್ ಇಲ್ದಲೆ ಒಬ್ಬ ವ್ಯಕ್ತಿ ಅಧ್ಯಕ್ಷನಾಗ್ತಾನೆ, ಮೊಹಮ್ಮದ್ ಯೂನಸ್. ಈ ಹೆಸರನ್ನು ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಇವನ ಪೊಗರಿಂದಲೇ ಇವತ್ತು ದೇಶ ಈ ಸ್ಥಿತಿಗೆ ಬಂದು ನಿಂತಿರೋದು. ಒಂದು ಸಾರಿ ನರೇಂದ್ರ ಮೋದಿ ಮತ್ತೆ ಡೊನಾಲ್ಡ್ ಟ್ರಂಪ್ ಮೊಹಮ್ಮದ್ ಯೂನಸ್ ಕಮ್ ಟು ಮೈ ರೂಮ್ ಅಂತ ಕರೆದು ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳದೆ ಹೋದ್ರೆ ಅವನ ವಾಯ್ಸ್ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಮೊಹಮ್ಮದ್ ಯೂನಸ್ ಏನಿದ್ದಾನೆ, ಈ ವ್ಯಕ್ತಿ ಚಿನ್ಮಯಿ ದಾಸ್ ಕೃಷ್ಣದಾಸ್ ಅವರನ್ನ ಅಂಡರ್ಲೈನ್ ಮಾಡಿಟ್ಕೊಂಡು ಟಾರ್ಗೆಟ್ ಮಾಡಿಕೊಂಡಿದ್ದ. ಯಾಕಂದ್ರೆ ಅವನಿಗೆ ಇಷ್ಟ ಇಲ್ಲದೆ ಇರುವಂತಹ ಹಿಂದೂ ಸಂಘಟನೆ, ಒಂದು ಮೈನಾರಿಟಿ ಸಂಘಟನೆ, ಈ ಒಂದು ಸಂಘಟನೆ ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಚಿನ್ಮಯಿ ಕೃಷ್ಣದಾಸ್ ಏನ್ ಮಾಡಿದ್ರು, ಒಂದು ಸಭೆ ಇಟ್ಟು ಸಭೆಯಲ್ಲಿ 8 ಡಿಮ್ಯಾಂಡ್ಗಳನ್ನ ಸರ್ಕಾರದ ಮುಂದಿಟ್ಟು ಅದೊಂದು ಪ್ರತಿಭಟನೆ. ಅದರಲ್ಲಿರೋ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಬಾಂಗ್ಲಾದೇಶ ಹೊಸ ಮೈನಾರಿಟಿ ಲಾ ಅನ್ನ ತರಬೇಕು. ಇನ್ನೊಂದು ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಬೇಕು ಅಂತ. ಇನ್ನೊಂದು
ಆಗಸ್ಟ್ ತಿಂಗಳಿಂದ ಇಲ್ಲಿವರೆಗೆ ಹಿಂದೂಗಳ ಮೇಲೆ ಸುಮಾರು 2,000 ದಾಳಿಗಳಾಗಿವೆ. ಒಂದು FIR ಕೂಡ ರಿಜಿಸ್ಟರ್ ಆಗಿಲ್ಲ. ಒಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅವ್ರಿಗೆ ಶಿಕ್ಷೆ ಕೊಡಿ ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ಪಾಪ ಮೊಹಮ್ಮದ್ ಯೂನಸ್ಗೆ ಇಷ್ಟ ಆಗ್ದಿಲ್ಲ ಅನ್ಸುತ್ತೆ. ಏನಾದ್ರೂ ಮಾಡಿ ಇವನ್ನ ಅರೆಸ್ಟ್ ಮಾಡಬೇಕು ಅಂತ ಷಡ್ಯಂತ್ರ ಮಾಡ್ದ, ಪ್ಲಾನ್ ಮಾಡ್ದ. ಅಷ್ಟೇ, ಒಂದೇ ಅಜೆಂಡಾ, ಸೆಡೇಷನ್ ಕೇಸ್ ಆಗ್ದ. ಈ ಸೆಡೇಷನ್ ಕೇಸ್ ಅಂದ್ರೆ ದೇಶದ್ರೋಹ ಕೆಳಗಡೆ ಬರುತ್ತೆ. ಆದ್ರೆ ಇದು ಯಾವ ದೇಶದ್ರೋಹ ಕೆಲಸ ಮಾಡಿದ್ರು ಅಂತ ಸ್ವಲ್ಪ ಝೂಮ್ ಹಾಕಿ ನೋಡೋಣ. ಆ ಒಂದು ಇವೆಂಟ್ ನಲ್ಲಿ ಬಾಂಗ್ಲಾದೇಶ ಬಾವುಟ ಇದೆ, ಅದರಲ್ಲೊಂದು ಫ್ಲಾಗ್ ಇದೆ, ಮೇಲ್ಗಡೆ ಸ್ಯಾಫ್ರಾನ್ ಫ್ಲಾಗ್ ಹಾಕಿದ್ರು. ಆದ್ರೆ ಬಾಂಗ್ಲಾದೇಶ ಫ್ಲಾಗಿನ ಮೇಲ್ಗಡೆ ಭಾಗವತ್ ಧ್ವಜ ಆರಿಸಿದ್ರು ಅನ್ನೋ ಕಾರಣಕ್ಕೆ ಇವರು ಅರೆಸ್ಟ್ ಮಾಡಿದ್ರಂತೆ. ನಾನು ಅಂತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ಒಂದು ಫೂಟೇಜು ಇಲ್ಲ, ಒಂದು ಫೋಟೋನು ಇಲ್ಲ. ಅದೊಂದು ಫೇಕ್ ಅಲಿಗೇಷನ್ ಮೇಲೆ ಅವರನ್ನ ಮೊನ್ನೆ ಅರೆಸ್ಟ್ ಮಾಡೋದು. ಇಮಿಡಿಯೇಟ್ ಲಾಯರ್ ಹೋಗಿ ಬೇಲ್ಗೆ ಅಪ್ಲೈ ಮಾಡ್ತಾರೆ. ಆಮೇಲೆ ಗೊತ್ತಲ್ಲ, ಬೇಲ್ ರಿಜೆಕ್ಟ್ ಆಯ್ತು. 10 ದಿನ ಒಳಗಡೆ ಹಾಕಿ ಅಂತ ಜಡ್ಜ್ ಬರೆದು. ಈ ವಿಚಾರ ಅಲ್ಲಿರೋ ಹಿಂದೂಗಳಿಗೆ ಅನ್ಯಾಯ ಅನ್ನಿಸ್ತು. ಯಾಕೆ ಅಂತಂದ್ರೆ ಅವರಿಗೆ ಸತ್ಯ ಗೊತ್ತಿತ್ತು, ಅಲ್ಲೇನ್ ನಡೀತು ಅನ್ನೋದು ಅವ್ರಿಗೆ ಗೊತ್ತು. ಅವರು ಪ್ರತಿಭಟನೆ ಮಾಡೋ ಮೂಲಕ ಅವರು ನ್ಯಾಯನ ಡಿಮ್ಯಾಂಡ್ ಮಾಡಿದ್ರೆ ಪೊಲೀಸರು ಏಕಾಏಕಿ ಬಂದು ನಾಯಿ ನರಿ ಹೊಡ್ದಂಗ್ ಹೊಡಿತಾರೆ. ಯಾಕೆ ಹೇಳಿ? ಮೈನಾರಿಟಿ ಗ್ರೂಪ್ ಅಲ್ವಾ, ಯಾರು ಕೇಳೋರಿದ್ದಾರೆ? ಇದು ಬೇರೆ ದೇಶದಲ್ಲಿ ಆಗಿದ್ರೆ ಬೇರೆ ಲೆಕ್ಕ ಆಗ್ತಾ ಇತ್ತು. ಆ ದೇಶ ನಡೆಯುತ್ತೆ. ಯಾವ್ದಾದ್ರೂ ಒಂದು ಕಂಟ್ರಿಲಿ ಒಬ್ಬ ಪೊಲೀಸ್ಗೆ ಲೀಡರ್ ಅಷ್ಟು ಫ್ರೀಡಮ್ನ ಕೊಟ್ರೆ, ಲೀಡರ್ ಹಿಂಗ್ ಮಾಡು ಅಂತ ಅಂದ್ರೆ ಲೀಡರ್ ಎನರ್ಜಿನ ಸ್ವಲ್ಪ ಮೋಟಿವೇಟ್ ಆಗಿ ತಗೋತಾರೆ, ಇನ್ಸ್ಪೈರ್ ಆಗ್ತಾನೆ. ಇನ್ನ ಅಲ್ಲಿರೋ ಲೀಡರ್ ಯಾರು? ಮೊಹಮ್ಮದ್ ಯೂನಸ್. ಆ ಎನರ್ಜಿ ಎಂತದ್ದಿರ್ಬೋದು? ದೇಶನೇ ಎನರ್ಜಿ ಆಗಿರುವಂಥದ್ದು, ದೇಶನೇ ನೆಗೆಟಿವ್ ಎನರ್ಜಿಲಿ ಮುಳುಗಿರ್ಬೇಕಾದ್ರೆ ಇನ್ನು ಮೊಹಮ್ಮದ್ ಯೂನಸ್ ಅನ್ನುವಂತಹ ನೆಗೆಟಿವ್ ಎನರ್ಜಿಯಿಂದ ಇನ್ಯಾವ ಎನರ್ಜಿ ತಗೊಳ್ಳದೆ ಸಾಧ್ಯ? ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಇದು ಇವತ್ತು ನೆನ್ನೆ ಮೊನ್ನೆ ಸ್ಟಾರ್ಟ್ ಆಗಿರೋ ವಿಚಾರ ಅಲ್ಲ. ಇಂಡಿಯನ್ ಗೌರ್ಮೆಂಟ್ ಇಸ್ ವಾಚಿಂಗ್. ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬರೆದಿರೋ ಲೆಟ್ರು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಮೊನ್ನೆ ಅಕ್ಟೋಬರ್ ಎಂಡಿಂಗ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಟ್ವೀಟ್ ಮಾಡಿದ್ರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದಾಳಿನ ನಾನು ನೋಡ್ತಾ ಇದ್ದೀನಿ, ನಾನೇನಾದ್ರೂ ಎಲೆಕ್ಟ್ ಮಾಡಿದ್ರೆ ಇದು ನಡೀದೇ ಇರೋ ಹಾಗೆ ನಾನು ಮಾಡ್ತೀನಿ, ನಾನು ನೋಡ್ಕೋತೀನಿ. ಅದೇ ರೀತಿ ಮೀನಿಂಗ್ ಇರೋ ಒಂದು ಟ್ವೀಟ್ ಅನ್ನು ಬರೆದ್ರು. ಅಮೆರಿಕ ಅನ್ನೋದು ಬಿಗ್ ಡ್ಯಾಡಿ ಕಂಟ್ರಿ, ಪ್ರಪಂಚಕ್ಕೆ ದೊಡ್ಡಣ್ಣ ಅಂತ ಕರೆದುಕೊಳ್ಳೋರು, ಅಟ್ಲೀಸ್ಟ್ ರೆಕಗ್ನೈಸ್ ಆದ್ರೂ ಮಾಡಿದ್ರು. ಈ ಒಂದು ಟ್ವೀಟ್ಗೆ ಇಸ್ಕಾನ್ ಕೂಡ ರೆಸ್ಪಾನ್ಸ್ ಮಾಡ್ತು. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸ್ಥಾಯಿಯಲ್ಲಿರುವಂತಹ ವ್ಯಕ್ತಿ. ಇಸ್ಕಾನ್ ಅಂತಿದ್ದಂಗೆನೆ ತುಂಬಾ ಜನ ಅನ್ಕೋತಿರೋದು ಇದು ಇಂಡಿಯಾಗೆ ಸಂಬಂಧಪಟ್ಟ ಸಂಸ್ಥೆ. ಆದ್ರೆ ಇಡೀ ಪ್ರಪಂಚದ ಮೂಲೆ ಮೂಲೆ ಹಳ್ಳಿಗಳಲ್ಲೂ ಕೂಡ ಇಸ್ಕಾನ್ ಇದೆ. ಇಸ್ಕಾನ್ ಫುಲ್ ಫಾರ್ಮ್ ಹೇಳ್ತೀನಿ ಕೇಳಿ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಇವರು ಕೃಷ್ಣ ತತ್ವವನ್ನ, ಮಹಾಭಾರತ ತತ್ವಗಳನ್ನ ಇಡೀ ಪ್ರಪಂಚಕ್ಕೆ ತಲುಪಿಸಬೇಕು ಅನ್ನೋದು ಇವರ ಗುರಿ. ಇಂಥ ಒಂದು ಆರ್ಗನೈಸೇಷನ್ ಇಟ್ಕೊಂಡು ಬ್ಯಾನ್ ಇಸ್ಕಾನ್ ಅನ್ನುವಂತಹ ಚಳುವಳಿನೂ ಕೂಡ ತುಂಬಾ ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿ ಬಿಟ್ಟಿದ್ದಾರೆ, ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ತರಾವರಿ ವಾದಗಳು, ಒಬ್ರೇನೋ ಮನಿ ಲಾಂಡ್ರಿಂಗ್ ನಡೀತಿದೆ ಈ ಸಂಸ್ಥೆಯಲ್ಲಿ ಅಂತ, ಇನ್ನೊಬ್ರೇನೋ ಇದು ಇಂಡಿಯನ್ ಬಿ ಟೀಮು, ಇದು ಇಂಡಿಯನ್ ಸ್ಪೈ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಅಂತ. ಇದರಲ್ಲಿ ಇನ್ನೊಂದು ಅರ್ಥ ಏನ್ ಮಾಡ್ಕೋಬೇಕು ಅಂತಂದ್ರೆ, ಇಸ್ಕಾನ್ ಇಂಡಿಯಾ ಮಾತ್ರ ಅಲ್ಲ, ವೆಸ್ಟ್ ಕಂಟ್ರೀಸ್ಗಳಲ್ಲೂ ಕೂಡ ಸ್ವಲ್ಪ ಗಟ್ಟಿಯಾಗಿ ನಿಂತಿವೆ. ನೀವು US ಅಲ್ಲಿ ಇಸ್ಕಾನ್ ಅನ್ನುವಂತಹ ಸರ್ಚ್ ಏನಾದ್ರು ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಇಸ್ಕಾನ್ ಎಷ್ಟು ಸ್ಟ್ರಾಂಗ್ ಆಗಿ ಸ್ಪ್ರೆಡ್ ಆಗಿದೆ ಅಂತ. ಶ್ರೀ ರವಿಶಂಕರ್ ಗುರುಜಿ ಅವರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲುವಂತಹ ಸ್ಥಿತಿ ಇವತ್ತು ಬಂದಿದೆ, ಎಲ್ಲರೂ ಧ್ವನಿ ಎತ್ತಲೇಬೇಕಾಗಿರುವಂತಹ ಸ್ಥಿತಿ ಇದ್ದೀವಿ. ಇವತ್ತಿನ ಸಂದರ್ಭ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲಲೇಬೇಕು ಅಂತ ಹೇಳಿದ್ದಾರೆ. ಬರೀ ಚಿನ್ಮಯ ಕೃಷ್ಣದಾಸ್ ಒಬ್ಬರ ಮೇಲೆ ಕೇಸ್ ಹಾಕಿರೋದಲ್ಲ ಇದು, ಜೊತೆಗೆ 19 ಜನರ ಮೇಲೆ ಕೇಸ್ ಬಿದ್ದಿದೆ. 19 ಜನರು ಕೂಡ ಈಗ ಒಳಗಿದ್ದಾರೆ. ಸೆಡಿಷನ್ ಕೇಸ್ ಅಂದ್ರೆ ಏನು ಅಂತ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಂದು ಸತಿ ಈ ಕೇಸ್ ಏನಾದರೂ ಬಿದ್ದರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬೋದು, ಅಷ್ಟು ದೊಡ್ಡ ಕೇಸ್ ಇದು. ಇದು ಬಾಂಗ್ಲಾದೇಶದಲ್ಲಿ ಇರುವಂತಹ ಒಂದು ದೊಡ್ಡ ಕಾನೂನು, ಅದಕ್ಕೆ ಇಷ್ಟು ಸೀರಿಯಸ್ ಆಗಿರೋದು ಇಶ್ಯೂ. ಈ ಎಲ್ಲಾ ವಿಚಾರಗಳ ಮಧ್ಯ ನಮ್ಮ ಭಾರತ ದೇಶ ಬೇರೆ ರಾಷ್ಟ್ರಗಳಿಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದೆ. ಆ ಕಮಿಟ್ಮೆಂಟ್ ಏನು ಅಂತಂದ್ರೆ, ನಾವು ಬೇರೆ ಡೆಮಾಕ್ರಸಿ ಬಗ್ಗೆ ಆಗಲಿ, ನಾವು ಬೇರೆ ರಾಷ್ಟ್ರದ ಇಂಟರ್ನಲ್ ಇಶ್ಯೂ ಬಗ್ಗೆ ಆಗಲಿ ನಾವು ಮಾತಾಡಲ್ಲ, ನಮಗೆ ಬೇಕಾಗಿಲ್ಲ, ನಾವು ಅದಕ್ಕೆ ತಲೆನೂ ಹಾಕಲ್ಲ ಅಂತ ಕಮಿಟ್ಮೆಂಟ್ ಕೊಟ್ಟಿದೆ. ಈ ಕಮಿಟ್ಮೆಂಟ್ ಬದ್ಧರಾಗಿರ್ಬೇಕಾ ಅಥವಾ US ತರ ಆರ್ಮಿಯನ್ನ ಇಳಿಸ್ಬೇಕಾ? ನೀವು ಕಮೆಂಟ್ ಮಾಡಿ ತಿಳಿಸಿ, ಏನ್ ಮಾಡೋಣ ಅಂತ. ಇದು ಇವತ್ತು ನೆನ್ನೆ ಮೊನ್ನೆ ಕಮಿಟ್ಮೆಂಟ್ ಅಲ್ಲ, ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ ನಮ್ಮ ದೇಶದ ಒಂದು ಕಮಿಟ್ಮೆಂಟ್. ಇದೇ ತರ ಸಿಚುಯೇಷನ್ US ಕಂಟ್ರೀಸ್ಗೆ ಬಂದಾಗ US ಇರಾಕ್ನ ಏನ್ ಮಾಡ್ತು, ಸಿರಿಯಾನ ಏನ್ ಮಾಡ್ತು ಅಂತ ನಾವೆಲ್ಲರೂ ನೋಡಿದ್ದೀವಿ. ಅದೇ ತರ ನಾವು ಇಳಿಬೇಕಾ? ನಿಮ್ಗೇನ್ ಅನ್ಸುತ್ತೆ? ನಾನು ನಿಮ್ಮ ವ್ಯೂನು ತಿಳ್ಕೋಬೇಕು ಅನ್ನೋ ಕಾರಣದಿಂದ ಕೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ. ಅಟ್ ದ ಸೇಮ್ ಟೈಮ್ ಬಾಂಗ್ಲಾದೇಶ ಕೂಡ ಭಾರತದ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಟ್ರಿನೇ. ಎನರ್ಜಿ ಅನ್ನುವಂತಹ ಒಂದು ಸಪ್ಲೈ ಆಗುತ್ತೆ, ಅದು ನೇಪಾಳದಿಂದ ಔಟ್ಸೋರ್ಸ್ ಮಾಡಿದ್ರು ಇಂಡಿಯನ್ ಸಹಾಯ ಬೇಕೇ ಬೇಕು. ಇಂಡಿಯಾ ಸಹಾಯ ಇಲ್ದಲೆ ಬಾರ್ಡರ್ ದಾಟಿ ಬರೋಕ್ಕಾಗಲ್ಲ. ಇನ್ನು ಬಾರ್ಡರ್ ಕಂಟ್ರಿ ಆಗಿರೋದ್ರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೂಡ ಜಾಸ್ತಿನೇ ಇದೆ. ಅರೌಂಡ್ 15.9 ಬಿಲಿಯನ್ ಬೈಲ್ಯಾಟ್ರಲ್ ಟ್ರೇಡ್ ಇದೆಯಂತೆ. ಸೊ ಇದರಲ್ಲಿ ಏನಾದರೂ ಡ್ಯಾಮೇಜ್ ಆಗುತ್ತಾ ಅಂತ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ಯಾಕಂದ್ರೆ ಇಡೀ ಪ್ರಪಂಚ ನಮ್ಮನ್ನೇ ನೋಡ್ತಾ ಇದೆಯಲ್ಲ, ನೋಡ್ಲೇಬೇಕಲ್ಲ.
ಈ ಥರ ಡಿಸಿಷನ್ ತೊಗೊಂಡ್ರೆ ಪ್ರಪಂಚ ನಮ್ಮನ್ನೇನಾದರೂ ಸಣ್ಣತನದಲ್ಲಿ ನೋಡ್ತಾ ಆಗತ್ತೇನೋ ಅನ್ನೋಂಥ ಒಂದು ಆಲೋಚನೆ ಕೂಡ ತಲೆಯಲ್ಲಿದೆ. ಏನೇ ಮಾತಾಡಿದ್ರು ಅಲ್ಲಿ ನಡೀತಾ ಇರೋ ನಿಜಾನ ಚೇಂಜ್ ಮಾಡೋಕ್ಕಾಗಲ್ಲ. ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಅಲ್ಲಿ ನಡೀತಾ ಇರೋದು ನಿಲ್ಲಲ್ಲ. ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಈಸ್ ಹ್ಯಾಪನಿಂಗ್. ನಾವೆಲ್ಲರೂ ಅದ್ರ ಬಗ್ಗೆ ಗಟ್ಟಿಯಾಗಿ ಮಾತಾಡಬೇಕು. ನಾವು ಮಾಡೋಕ್ಕಾಗೋದು ಲೀಸ್ಟ್ ಕೆಲಸ ಅಂತಂದರೆ ಅದ್ರ ಬಗ್ಗೆ ಮಾತಾಡಿ ಜನರಿಗೆ ತಿಳಿಸುವಂಥದ್ದು. ಇನ್ನೇನು ಎಲೆಕ್ಷನ್ ಬಂತು, ಮೊಹಮ್ಮದ್ ಯೂನಸ್ ಕೆಳಗಿಳಿತಾನೆ, ಈತ ರ್ಯಾಡಿಕಲ್ ಮೈಂಡ್ಸೆಟ್ಗಳು ಸಾಯುತ್ತೆ ಅಂತ ಅನ್ಕೋಬೇಡಿ. ಅಲ್ಲಿಗೆ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ ಸುಮಾರು ಇಂಥ ರ್ಯಾಡಿಕಲ್ ಮೈಂಡ್ಸೆಟ್ಗಳು ರೆಡಿಯಾಗಿವೆ. ಇನ್ನೂ ವಿಚಿತ್ರವಾದ ಮನಸ್ಥಿತಿಗಳೇನಾದರೂ ಬಂದರೆ 1 ಸೆಕೆಂಡ್ ಯೋಚನೆ ಮಾಡಿ ಏನಾಗ್ಬೋದು ಅಂತ. ಈ ವಿಚಾರದಲ್ಲಿ ನನಗೇನು ಗೊತ್ತು ಅದನ್ನು ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂದರೆ ನಾನೊಬ್ಬನೇ ಮಾತಾಡೋದಲ್ಲ, ನಿಮ್ಮ ಕಮೆಂಟ್ ನೀವು ಮಾಡಿ, ಅದನ್ನು ನಾನು ತಿಳ್ಕೊತೀನಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.